ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿವರ ತೇರೆ. ನಾಗೇಂದ್ರರ ಹಣ ಹೊಡೆದ ಪ್ರಕಾರ 79 ಕೋಟಿ 80 ಕೋಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಅಕ್ರಮವಾಗಿ ಹಣ ಹೊಡೆದಿದ್ದಾರಂತ ಆರೋಪ ಅವ್ರ ಮೇಲೆ ಅದ. 4 ಕೇಸುಗಳದಾವ, ಇಡಿನೂ ಅದ, ಎಲ್ಲನೂ ಅದ. ಆದರೆ ಅವ್ರಿಗೆ ಜಾಮೀನು ಸಿಕ್ಕದ. ಈಗ ಅವ್ರ ಆರೋಪಿ, ಇನ್ನೂ ಅದು ಪ್ರೂವ್ ಆಗುವವರೆಗೆ ಅವರು ಅಪರಾಧಿ ಅಲ್ಲ. ಈ ನೆಲೆಯಲ್ಲೇ ಕಾಂಗ್ರೆಸ್ ಅವ್ರನ್ನ ಈಗ ಮಂತ್ರಿನೂ ಮಾಡಿಬಿಟ್ಟದ. ಈ ನಮ್ಮ ಬಿ ನಾಗೇಂದ್ರ ಅವರನ್ನು ಇವರು ವಿಶೇಷವಾಗಿ ಇದರ ನಿಗಮದ ಅಧ್ಯಕ್ಷರಾಗಿ ಅವ್ರ ಸಮಯದಲ್ಲಿ ನಡೆದಿದ್ದು ಅದು ದೊಡ್ಡ ಹಗರಣ ಆಯಿತು. ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳೊಬ್ಬರ ಸೂಯಿಸಾಡು ಮಾಡಿಕೊಂಡ್ರು, ದೊಡ್ಡ ಪ್ರಕರಣ ಆಗಿ ಹೋಗ್ಬಿಡ್ತು. ಅದಕ್ಕಾಗಿ ಅವ್ರನ್ನ ಹಿಂದೆ ರಾಜೀನಾಮೆ ಕೊಟ್ಟಿದ್ದೀನಿ ಸುಳ್ಳಲ್ಲ. ಈಗ ಜಾಮೀನು ಸಿಕ್ಕಿದ್ದಕ್ಕಾಗಿ DK ಸರ್ಕಾರ ಅವ್ರನ್ನ ಮತ್ತೆ ಮಂತ್ರಿ ಮಾಡಿದ, ಅದು ಸುಳ್ಳಲ್ಲ. ಇವತ್ತಿದು ಚರ್ಚೆ ಕಳೆದ 2 ದಿನದಿಂದ ಮತ್ತು ಇವತ್ತು ಸಹಿತ ಜೋರು ಹಿಡಿದದ. ಇಲ್ಲಪ್ಪ, ಇದು ಮೊದಲು ಅವ್ರನ್ನ ರಾಜೀನಾಮೆ ತಗೊಂಡ್ರೆ ಇಲ್ಲ ವಜಾ ಮಾಡಿದ ಮುಂದಿನ ಮಾತು. ಇದು ವಿರೋಧ ಪಕ್ಷಗಳ ಒಕ್ಕೊರಡನೇ ಮಾತು. BJP ಆಗಿರ್ಬೋದು, JDS ಆಗಿರ್ಬೋದು, ಇವು 2 ಪಕ್ಷಗಳು ಮೊದಲು ಅವರು ಹೊರಗೆ ತೆಗೆದು ಹಾಕಿರಿ, ಆಮೇಲೆ ಚರ್ಚೆ ಮಾಡೋದು. ಇಲ್ಲ, ಮೊದಲು ಚರ್ಚೆ ಮಾಡೋಣ ಅಂತ ಇವರು. ಯಾಕಂದ್ರೆ ಅದು ಪ್ರೂವ್ ಆಗಿಲ್ಲ, ಇವ್ರು ತೊಗೊಂಡಾರು ಅಂತೇಳಿ. ಇನ್ನು ನ್ಯಾಯಾಲಯದಲ್ಲಿ ಅದು ಕೇಸ್ ಮುಂದುವರಿತಾ ಇದೆ. ಇಂಥ ಪ್ರಸಂಗದಲ್ಲಿ ಅಪರಾಧಿನ ಶಿಕ್ಷೆ ಕೊಡೋದು ಎಲ್ಲಿ ನ್ಯಾಯ? ಒಂದರೆ ಕೋರ್ಟ್ ಡಿಸಿಷನ್ ಕೊಡಿತಪ್ಪ ಅಂತಂದ್ರೆ ನಾವು ತೆಗಿತೀವಿ ಅವರನ್ನಂತ ಇವರು ವಾದ. ಆಲ್ರೆಡಿ ರಾಜ್ಯಪಾಲರು ಇವರಿಗೆ ಪ್ರಮಾಣ ವಚನ ಕೊಟ್ಟಿದ್ದಾರೆ. ಒಂದು ವೇಳೆ ತೊಂದರೆ ಇದ್ದರೆ ರಾಜ್ಯಪಾಲರು ಯಾಕೆ ಕೊಡ್ತಿದ್ರು ಪ್ರಮಾಣ ವಚನ ಅನ್ನೋದು ಆಡಳಿತಾರೂಢ ಪಕ್ಷದ ಪ್ರಮುಖವಾದ ವಾದ. ಅಲ್ಲೇ 79 ಕೋಟಿ ರೂಪಾಯಿ ಹಗರಣ ಆಗಿದ್ದು ಸರಿ, ಆದರೆ ಯಾರು ಮಾಡಿದರು? ಹೀಗೆ ಅಲ್ಲೇ ಹಲವರ ಮೇಲೆ ಆರೋಪಗಳಿದ್ದವು. ಮತ್ತು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಮಾಡಿದ್ದಾರೆ, ಅದರ 2 ಮಾತಿಲ್ಲ. ಅದನ್ನು ಇವತ್ತು BJPಗರು ಇಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಹೋಗಿದ್ದು ದುಡ್ಡ ಬಳ್ಳಾರಿ ಇಲೆಕ್ಷನ್ದಲ್ಲಿ ಖರ್ಚಾಗ್ಯದ, ಅಲ್ಲೇ ಆಗ್ಯದ, ಇಲ್ಲೇ ಆಗ್ಯದ ಆರೋಪ ಮಾಡ್ತಿದ್ದಾರೆ. ಇಡಿನೂ ಅದಕ್ಕೆ ಬೆನ್ನು ಹತ್ತಿದ. ಆ ಮತ್ತು ಬೇರೆ ಇಡಿ ಅಂತ ಸೆಂಟ್ರಲ್ ಗೌರ್ಮೆಂಟದ್ದು ನಿಮ್ಗೆ ಗೊತ್ತದ, ಲೋಕಾಯುಕ್ತ ಸ್ಟೇಟ್ ಗೌರ್ಮೆಂಟಿದ್ದು. ಹೀಗಾಗಿ ಈ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ದು ಏನು ತನಿಖಾ ಸಂಸ್ಥೆಗಳಿದ್ದಾವೆ ಅವರವ್ರ ಪರ ಅನ್ನುವಂಥ ಮಾತು ಇವತ್ತು ಜನಜನಿತ ಆಗಿದೆ. ಹೀಗಾಗಿ ಈ ಕೋರ್ಟ್ ಏನು ಡಿಸಿಷನ್ ಕೊಡೋದು ಅದು ಫೈನಲ್. ಹೇಗಾದ್ರೆ ಹಿಂದೆ ಆರೋಪ ಸಾಕಷ್ಟು ಮಾಡಿದ್ದಾವೆ ಇಂಡಿಯಾದಲ್ಲೇ, ಇಂಡಿಯನ್ ಪೊಲಿಟಿಕ್ಸ್. ಅದರಲ್ಲೂ ಅಪೋಸಿಷನ್ ಪಾರ್ಟಿಗಳ ಮೇಲೆ ಭಾಳ ಸಹಜವಾಗಿ ನೋಡ್ರಿ, ಎಲ್ಲರೂ ಗೊತ್ತಿದ್ದು ಕೇಜ್ರಿವಾಲ್ ಮೇಲೆ ಎಂಥ ಆರೋಪ. ಪಾಪ 6 ತಿಂಗಳು ಜೈಲಲ್ಲಿ ಉಳಿದ್ರು, ಮತ್ತೇನೋ ಮಾಡಿದರು, ಪಾಪ ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರು. ಕೊನೆಗೂ ಇವತ್ತಿಗೂ ಪ್ರೂವ್ ಮಾಡಲಿಕ್ಕೆ ಆಯ್ತಾ? BJPಗರಿಗೆ ಇಡಿ ಮೂಲಕ ಮಾಡಿಸಿದ್ರು ಅದನ್ನು. ಇವತ್ತಿಗೂ ಪ್ರೂವ್ ಆಗಿಲ್ಲ. ಲೋವರ್ ಕೋರ್ಟಿದ್ದು ಅವ್ರು ಕ್ಲೀನ್ ಚಿಟ್ ಕೊಟ್ಟದ. ಈಗ ಹೈಕೋರ್ಟ್ ಹೊಂಟಿದ್ದಾರೆ. ಆ ಮಾತು ಬೇರೆ ಹೋಗಲಿ ಹೈಕೋರ್ಟಿಗೆ. ಹೈಕೋರ್ಟ್ ಏನು ಬರ್ದು ಈಗಂತೂ ಕ್ಲೀನ್ ಚಿಟ್ ಇದ್ದಾರೆ ಕೇಜ್ರಿವಾಲ್ರು. ಅದಕ್ಕಾಗಿ ಪ್ರೂವ್ ಆಗುವವರೆಗೆ ಇದಲ್ಲ ಅಂತ ಕಾಂಗ್ರೆಸ್ಸಿಗರು ಸ್ಪಷ್ಟವಾದ. ಹಾಗಾದರೆ ಮುಂದೆ ಒರಿದು ಹೆಂಗಂತ BJPಗರಂತೆ ಈಗಾಗಲೇ ಅವರು ಸೆಂಟ್ರಲ್ ಗೌರ್ಮೆಂಟ್ದಾಗ ರಾಹುಲ್ ಗಾಂಧಿದಂಥವರು ಶಾರ್ ಅವ್ರ ಬೆಳೆದಿದ್ದು ನಿಮಗೆ ಗೊತ್ತದ. ಆ ಶಾರ್ ಅವರು ಗುಂಡಾರಿಸಿದ್ದು ಮಾಡಿದ್ದು, ರೆಡ್ ಸಿಕ್ಕಿದ್ದು, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದು, ಅದನ್ನು ಹೇಳಿದ ಇಡೀ ಒಂದು ಸಂಸತ್ತಿನ ಸಭೆಗಳನ್ನೆಲ್ಲ ಬರ್ಬಾದ್ ಮಾಡಿದ್ರು BJPಗರ ವಾದ. ಅಲ್ಲಿಯ ಸಿಟ್ಟು ಇಲ್ಲಿ ತೆಗೆದು ಹಾಕಿದ್ದಾರೆ ಅವರು. ಇಲ್ಲಿ ಇವ್ರಿಗೂ ಅದ, ಇವ್ರನ್ನೂ ಹೊರಗೆ ಕಳಿಸ್ರಿ, ವಜಾ ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಕಾನೂನು ಚೌಕಟ್ಟಿನೊಳಗೆ ಅಪರಾಧಿ ಆಗಲಾರದ ಅವರನ್ನು ಕಿತ್ತಾಕಲಿಕ್ಕೆ ಬರೋದಿಲ್ಲ. ಅಪರಾಧ ಪ್ರೂವ್ ಆಗುವವರೆಗೆ, ಆರೋಪಗಳು ಪ್ರೂವ್ ಆಗುವವರೆಗೆ ಅವ್ರು ಮುಂದುವರಿತಾರೆ. ಜಾಮೀನು ಸಿಕ್ಕದ. ಒಂದು ವೇಳೆ ಅದು ಮೇಲ್ನೋಡ್ಲಿಕ್ಕೆ ಹೌದಪ್ಪ ನಿಶ್ಚಿತವಾಗಿ ಇವರು ಅಪರಾಧಿ ಅಂತ ಅನಿಸಿದ್ರೆ ಅವ್ರಿಗೆ ಜಾಮೀನು ಸಿಗ್ತಾ ಇರಲಿಲ್ಲ ಅನ್ನೋದು ಸ್ಪಷ್ಟವಾದಂಥ ವಾದ. ಈ ತಿಕ್ಕಾಟದೊಳಗೆ ಕಾಂಗ್ರೆಸ್ಗೆ ಹೇಳ್ತಾ ಇದ್ದಾರೆ, ಅವತ್ತೆಲ್ಲ ಅನೇಕ ಚರ್ಚೆಗಳಿದಾವೆ. ಬರಗಾಲ ಚರ್ಚೆ ಅದ, ಮತ್ತೊಂದು ಚರ್ಚೆ ಅದ, ನೀವು ಅವಕಾಶ ಕೊಡ್ರಿ, ಅದನ್ನು ಮಾಡೋಣ, ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಚರ್ಚೆ ಮಾಡೋಣ ಅಂತ ಹೇಳಿದ್ರೆ BJPಗೆ ಇಲ್ಲ, ಚರ್ಚೆ ಎಲ್ಲ ಮೊದಲು ಅವ್ರು ತೆಗಿಬೇಕು, ಅವ್ರು ವಜಾ ಮಾಡ್ಬೇಕು, ಆಮೇಲೆ ಚರ್ಚೆ ಅಂತ ಅವ್ರು ಬೆನ್ನತ್ತಿದ್ದಾರೆ. ಆಲ್ರೆಡಿ ಅಲ್ಲಿ ಅಧಿಕಾರಿ ಒಬ್ಬರು ತಿರ್ಕೊಂಡು ಸೂಸೈಡ್ ಮಾಡಿಕೊಂಡ್ರು. ಅವ್ರಿಗಿನ್ನ ಮತ್ತು ಅವ್ರ ನಂತರದವ್ರನ್ನ ಅಧಿಕಾರ ತೊಗೊಂಡಿಲ್ಲ, ಅವ್ರ ಪೆನ್ಷನ್ ಸಿಕ್ಕಿಲ್ಲ ಅಂತ ಅವರು ಈ ಸರ್ಕಾರದ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಒಟ್ಟಾರೆಯಾಗಿ
ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಎಲ್ಲಿ ಹೋಯಿತು ಅನ್ನೋದು ಇನ್ನೂ ಚಿದಂಬರ ರಹಸ್ಯ. ಅದಕ್ಕೆ ಇವರು ಇಲ್ಲ ಚುನಾವಣೆಗೆ ಹಾಕಿದಿರಿ ಅಂತ ಹೇಳ್ತಾ ಇದ್ದಾರೆ. ಈ ವಾದ ದಿಲ್ಲಿಯಲ್ಲಿ ಮಾಡಿದರು. ಇಡಿ ಮುಂದೆ ಇಲ್ಲ ಅಲ್ಲಿ ಗೋವಾ ಎಲೆಕ್ಷನ್ಗೆ ಅದು ಪಂಜಾಬ್ ಎಲೆಕ್ಷನ್ಗೆ ದುಡ್ಡು ಬಳಸಿದ್ರು ಆಮ್ ಆದ್ಮಿ ಅವರು ಅಂತ ಹೇಳಿದರು. ಇವತ್ತು ಅದು ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇಡಿದಂತೆ ಒಂದು ಏನಪ್ಪ ಆರೋಪ ಅಂತಂದ್ರೆ ಈ ದುಡ್ಡೇನು ಎತ್ತಾರ ಈ ಯಾವುದೋ ಪಾರ್ಟಿಯಲ್ಲಿ ಅದರಲ್ಲೂ ಅಪೋಸಿಷನ್ ಪಾರ್ಟಿಗಳು ಚುನಾವಣೆಗೆ ಅಲ್ಲಿ ಎತ್ತಾರೆ ಮುಚ್ಚಿ ಹಾಕ್ತಾರೆ ಅದನ್ನು ಚುನಾವಣೆಯಲ್ಲಿ ಹಾಕಿ ಅಂತ ಹೇಳ್ತಾರೆ. ಅದು ಸುಲಭ ಆಗಿಬಿಟ್ಟತ್ತೆ ಅವ್ರಿಗೆ. ಆದರೆ ಆ ದುಡ್ಡು ಎತ್ತಿದ್ದಕ್ಕೆ ದಾಖಲೆಗಳು ಬೇಕಲ್ಲ, ಹೌದಪ್ಪ ಇವರೇ ತೋಣ ಅನ್ನೋದು ಬೇಕಲ್ಲ, ಅದು ಪ್ರೂವ್ ಮಾಡಲಿಕ್ಕೆ ಇಲ್ಲಿವರೆಗೆ ಇಡಿಗೆ ಸಾಧ್ಯ ಆಗಿಲ್ಲ. ಈಗೂ ಇದು ಸಾಧ್ಯ ಆಗ್ತದನ ಅನ್ನೋದಿನ್ನು ಕೋರ್ಟ್ ಡಿಸಿಷನ್ ಕೊಟ್ಟ ಮೇಲೆ ಗೊತ್ತಾಗುವಂಥದ್ದು. ಯಾಕಂದ್ರೆ ಅದ ಡಾಕ್ಯುಮೆಂಟ್ಸ್ ಅದ ಅಂತ ಹೇಳ್ಬೋದು ಹೋಗುವಂಥದ್ದು ಭಾಳ ಪ್ರವೃತ್ತಿಯನ್ನು ನಾವು ಬಿ ಜೆ ಪಿಗಳಲ್ಲಿ ನೋಡಿದ್ವಿ. ಈ ನೆಲೆಗಟ್ಟಿನಲ್ಲೇ ಈಗೇನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅದು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸದನದಲ್ಲೇ, ಅದು ಹೌದು ಅಪರಾಧಿಯಾಗಿದ್ದರೆ ಅವ್ರನ್ನ ತೊಗೊಳ್ಳೋದು ತಪ್ಪು. ಆದರೆ ಈಗ ಇನ್ನೂ ಏನಪ್ಪ ಅಂದ್ರೆ ಕೇಸ್ ನಡೀತಾ ಇದ್ದಾವೆ, 4 ಕೇಸ್ಗಳು. ಹೌದು ದೊಡ್ಡ ಕೇಸ್ ಇದ್ದಾವೆ, ಭ್ರಷ್ಟಾಚಾರದ ಕೇಸ್ ಇದ್ದಾವೆ, ಒಬ್ಬ ಬಡವಗೊಂದು ನ್ಯಾಯ, ಒಬ್ಬ ಅಧಿಕಾರಿಗೊಂದು ನ್ಯಾಯ, ಅಥವಾ ಮತ್ತೊಬ್ಬಗೊಂದು ನ್ಯಾಯ, ರಾಜಕಾರಣಿಗೊಂದು ನ್ಯಾಯ ಅಂತ ಇರೋದಿಲ್ಲ ಅನ್ನೋದು ಸಾಮಾನ್ಯ ನೇಮ, ನ್ಯಾಚುರಲ್ ಜಸ್ಟಿಸ್ದ ನೇಮ. ಬಟ್ ಇಲ್ಲೇ ಅದರ ಒಂದು ವಿಷಯ ಇಟ್ಕೊಂಡು ಚರ್ಚೆ ಮಾಡೋಕ್ಕಿಂತಲೂ ಇವತ್ತು ಕಾನೂನಲ್ಲಿ ಏನು ಹೇಳ್ತದಪ್ಪ ಆ ನೆಲೆಯಲ್ಲೇ ವಿಚಾರ ಮಾಡುವಂಥದ್ದು ಅನಿವಾರ್ಯ ಅಂತ ಹೇಳಿದ್ರೆ ಈಗೇನದ ಸದನ ಬರೀ ಇದೇ ಕಾಲಹರಣ ಮಾಡ್ತಾ ಹೋದ್ರೆ ಜನರ ದುಡ್ಡಿಗೆ ಬೆಲೆ ಇಲ್ಲ ನಾವು ಅಂತೇಳಿ. ಇಲ್ಲ ಕೋರ್ಟ್ ಮೂಲಕ ನಾವು ವಜಾ ಮಾಡಿಸ್ರಿ, ಕೋರ್ಟಿಗೂ ಸಹಿತ ವಜಾ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರೂವ್ ಆಗುವವರೆಗೆ ಅದೇನು ಹೇಳಿಕ್ಕೆ ಸಾಧ್ಯ ಇಲ್ಲ. ಆರೋಪಗಳಿದ್ದಾವೆ. ಈಗ ಹೋಗುವಂಥ ವ್ಯಕ್ತಿಗೆ ಯಾರೋ ಆರೋಪ ಮಾಡ್ತಾರೆ, ಒಳ್ಳೆಯ ಸಜ್ಜನ ವ್ಯಕ್ತಿಗೆ ಆರೋಪ ಮಾಡುವಂಥದ್ದು ಇದ್ದಾರೆ. ಗಾಂಧೀಜಿಯವರಿಗೂ ಸಹಿತ ಆರೋಪ ಮಾಡುವಂಥ ಜನ ಎಲ್ಲಿದ್ದಾರೆ, ಗೋಡ್ಸೆಗೂ ಆರೋಪ ಮಾಡುವಂಥವ್ರು ಇದ್ದಾರೆ, ಮತ್ತೊಬ್ಬರಿಗೂ ಆರೋಪ ಮಾಡುವಂಥವ್ರು ಇದ್ದಾರೆ. ಆದರೆ ಅಪರಾಧ ಪ್ರೂವ್ ಆಗಬೇಕಲ್ಲ. ಗಾಂಧಿ ಮೇಲೆ ಮಾಡೋದು ಆರೋಪಗಳಿಗೆ ಇಲ್ಲಿವರೆಗೆ ಪ್ರೂವ್ ಆಗಲಿಲ್ಲ. ಆದರೆ ಗೋಡ್ಸೆ ಮಾಡಿದಂಥ ಆರೋಪಗಳಿಗೆ ಪ್ರೂವ್ ಆಯಿತು. ಪ್ರೂವ್ ಆದಾಗ ಶಿಕ್ಷೆ ಆಯಿತು. ಪ್ರೂವ್ ಆಗುವವರೆಗೆ ಒಬ್ಬ ಏನಪ್ಪ ಅಂದರೆ ಯಾವುದೇ ಆರೋಪಿಯಲ್ಲಿ ಅವ್ರು ನಿರಪರಾಧಿ ಅನ್ನೋದು ಒಂದು ನ್ಯಾಯಾಲಯದ ಒಂದು ಸಾಮಾನ್ಯ ತಿಳುವಳಿಕೆ. ಆ ನೆಲೆಗಟ್ಟಿನಲ್ಲೇ ನಾಗೇಂದ್ರ ಅವ್ರಿಗೆ ಇನ್ನೂ ಶಿಕ್ಷೆ ಆಗಿಲ್ಲ. ಅವರನ್ನು ಮಂತ್ರಿ ಮಾಡಬಾರ್ದು ಅಂತ ಹೇಳೋದ್ರಲ್ಲಿ ಯಾವ ಅರ್ಥ ಇಲ್ಲ ಅನ್ನೋದು ಕಟ್ಟರ್ ಕಾಂಗ್ರೆಸ್ಸಿಗರ ವಾದ. ಈ ಹಿಂದೆ ನಿಮಗೂ ಗೊತ್ತಿರ್ಬೋದು, ಕುಮಾರಸ್ವಾಮಿಗಳು ಸಹಿತ ಅವರ ಅಣ್ಣನ ಮಗ, ನಿಮ್ಗೆ ಗೊತ್ತ ರೇವಣ್ಣವ್ರ ಮಗ ಪ್ರಜ್ವಲ್ ಸಿಕ್ಕಾಗ ಆದ್ಮೇಲೆ ಅವರು ಅದು ಅಂದರು ಆಳಿದಾಗ ಇನ್ನೂ ಆ ಸಂದರ್ಭದಲ್ಲಿ ಪ್ರೂವ್ ಆಗಿರಲಿಲ್ಲ. ಇಲ್ಲ ಅವರು ಆರೋಪಿ ಇದ್ದಾರೆ, ನೀವು ಅಪರಾಧ ಹೆಂಗೆ ಅಂತೀರಿ, ಅಪರಾಧ ಪ್ರೂವ್ ಅದ ನೋಡೋಣ ಅಂತೇಳಿ ಕಡೆಗೆ ಪ್ರೂವ್ ಆಯಿತು. ಈ ಜೈಲ ಶಿಕ್ಷಣ ಅನುಭವಿಸ್ತಾರೆ ಮತ್ತು ಬೇರೆ ಹಂಗೆ ಇಲ್ಲೂ ಸಹಿತ ನಾಳೆ ಪ್ರೂವ್ ಆದ್ರೆ ಅವರು ಜೈಲು ಶಿಕ್ಷಣ ಅನುಭವಿಸ್ತಾರೆ ನಾಗೇಂದ್ರ ಅವರು. ಯಾಕಂದರೆ ಇವತ್ತು ಪ್ರಧಾನಿಯವರ ಮೊಮ್ಮಗ ಪ್ರಜ್ವಲ್ ಶಿಕ್ಷಣ ಅನುಭವಿಸೋದು ಇವರು ಅನುಭವಿಸ್ಲಿಕ್ಕೆ ಅಲ್ವಾ. ನಾವು ಆರೋಪ ಸಾಕಷ್ಟು ಮಾಡ್ತೀವಿ, ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಆರೋಪ ಮಾಡ್ತಾ ಇರ್ತೀವಿ ಅಲ್ಲಿಯ ಧರ್ಮಾಧಿಕಾರಿಗಳ ಮೇಲೆ. ಆದರೆ ಪ್ರೂವ್ ಆಗಬೇಕಲ್ಲ. ಪ್ರೂವ್ ಆಗುವವರೆಗೆ ಅವ್ರು ನಿರಪರಾಧಿ. ಯಾಕಂತಂದ್ರೆ ನಿಜವಾಗಿಯೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡೋದ್ರಿಂದ ಅದು 100 ದಿನ ಅಪರಾಧಿಗೆ ಅಥವಾ ಒಬ್ಬ ಒಳ್ಳೆಯ ವ್ಯಕ್ತಿ ಮಾಡುವ ದೊಡ್ಡ ಶಿಕ್ಷೆ ಅಂತ. ಅಪರಾಧಿ ಶಿಕ್ಷೆ ನಿರಪರಾಧಿಗೆ ಆಗಬಾರ್ದು ಅನ್ನೋದು ನ್ಯಾಯಾಲಯದ ಒಂದು ಮಾತು. ನಿರಪರಾಧಿ ಉಳಿಬೇಕು. ಈಗ ಆರೋಪ ಇರೋದ್ರಿಂದ ಅವ್ರು ನಿರಪರಾಧಿ. ಎಲ್ಲಿವರೆಗೆ ಪ್ರೂವ್ ಆಗೋದಿಲ್ಲ ಅಲ್ಲಿವರೆಗೆ ಅವ್ರು ಮಿನಿಸ್ಟ್ರಾಗಿ ಮುಂದುವರಿತಾರೆ ಅನ್ನೋದು ಅತ್ಯಂತ ಪ್ರಬಲವಾದ ಕಾಂಗ್ರೆಸ್ಸಿಗರು. ಆದರೆ ಇದನ್ನು ಒಪ್ತಾ ಇಲ್ಲ ನಮ್ಮ ಬಿ ಜೆ ಪಿಗರು. ಒಟ್ಟಾರೆಯಾಗಿ ನಾಗೇಂದ್ರ ವಿಷಯ ತೆಗೆದುಕೊಂಡು ಒಂದಿಷ್ಟು ಅವ್ರನ್ನ ಹೊರಗೆ ಹಾಕುವಲ್ಲಿ ನಿಲ್ಲುವಂಗೆ ಕಾಣುವುದಿಲ್ಲ ಅನ್ನೋಂಥ ಮಾತುಗಳು ಕೇಳ್ತಾ ಇದ್ದಾವೆ. ನೋಡ್ರಿ ಏನಾಗ್ತದೆ ಡೆವಲಪ್ಮೆಂಟ. ಒಟ್ಟಾರೆಯಾಗಿ ಬಿ ಜೆ ಪಿ ಮತ್ತು JDS ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಕೋರ್ಟ್ ಆದೇಶ ಬರುವವರೆಗೂ ಮೋಸ್ಟ್ಲಿ ನಾಗೇಂದ್ರ ಮಿನಿಸ್ಟ್ರಾಗಿ ಮುಂದುವರಿತಾರೆ ಅನ್ನೋದು ಕಾಂಗ್ರೆಸ್ಸಿನ ವಾದವನ್ನು ನೋಡಿದಾಗ ಅನ್ನಿಸ್ತಾ ಇದೆ. ನೋಡ್ರಿ ಏನಾಗ್ತದೆ. ಏನೋ ಆಗಲಿ ನಾಗೇಂದ್ರ ನಿಜವಾಗಿಯೂ ಅವರು ಅಪರಾಧಿ ಆಗಿದ್ದರೆ ಶಿಕ್ಷೆ ಆಗಲೇಬೇಕು. ಅದು ಎರಡು ಮಾತಿಲ್ಲ. ಅಂದರೆ ನಿರಪರಾಧಿ ಆದರೆ ಇದಕ್ಕೆ ಉತ್ತರ ಬಿ ಜೆ ಪಿ ಹುಡುಕಲಿ ಅಂತ ಹೇಳ್ತಾ ಇವು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. ಸೆಕ್ಷನ್ ನ್ಯೂಸ್ ಅರ್ಥ ಸಿದ್ಧರಾಗಿದ್ದು ಸತ್ಯಕ್ಕಾಗಿ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ ಸೆಕ್ಷನ್ ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ
ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.